ನಾರಾಯಣಪುರ ಡ್ಯಾಮಿಗೆ ಭಾರಿ ನೀರು, ಗರಿಷ್ಠ ಮಟ್ಟಕ್ಕೆ ಡ್ಯಾಮಿನ ಜಲಾಶಯ. ಇಂದಿನ ನಾರಾಯಣಪುರ ಡ್ಯಾಮ್ ಮಟ್ಟ ಮತ್ತು ಒಳಹರಿವು. ನೈಋತ್ಯ ಮುಂಗಾರು ಮಳೆಯಿಂದ ವಿವಿಧ ಕರ್ನಾಟಕ ಭಾಗಗಳಲ್ಲಿ ಭಾರದಿಂದ ಮತ್ತು ಸಾಧಾರಣವಾಗಿ ಮಳೆ ಅನ್ನೋದು ಸುರಿಯುತ್ತಿದೆ. ಇದರಿಂದ ಡ್ಯಾಮ್ಗೆ ಭಾರಿ ನೀರು ಬಂದು ಸೇರ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ನಾರಾಯಣಪುರ ಡ್ಯಾಮಿನ ಜಲಾಶಯ ಮಟ್ಟ ಮತ್ತು ಒಳಹರಿವು ಪೂರ್ತಿ ವಿವರಗಳನ್ನು ನೋಡ್ತಾ ಇದ್ದೀವಿ. ನಾರಾಯಣಪುರ ಜಲಾಶಯ ಗರಿಷ್ಠ ಮಟ್ಟ ಬಂದು 492.25 ಮೀಟರ್ಸ್ ಆಮದು ಇರುತ್ತದೆ. ಇದಕ್ಕೆ 8 ಜೂನ್ 2024ಕ್ಕೆ 488.35 ಮೀಟರ್ಸ್ ಎಂಬುದು ನೀರು ಬಂದು ಸೇರಿದೆ. ಇನ್ನು ನಾರಾಯಣಪುರ ಜಲಾಶಯ ಗರಿಷ್ಠ ಸಾಮರ್ಥ್ಯ ಬಂದು 33.31 TMC ಆಗಿದೆ. ಇನ್ನು ಇಲ್ಲಿ ನಿನ್ನೆಗೆ 18.47 ನೀರೆಂಬುದು ಸೇರಿದೆ. ನಾರಾಯಣಪುರ ಜಲಾಶಯ ಒಟ್ಟು ಇಳುವರಿ ಬಂದು 3.49 TMC ನೀರೆಂಬುದು ಆಗಿದೆ. ಇನ್ನು ನೀರಿನ ಒಳಹರಿವು ಇನ್ಫ್ಲೋ ಬಂದು 12,357 ಕ್ಯೂಸೆಕ್ಗಳು ಎಂಬುದು ನೀರು ಆಗಿವೆ. ಅದೇ ವಿಧವಾಗಿ ನೀರಿನ ಒಳಹರಿವು ಬಂದು 210 ಕ್ಯೂಸೆಕ್ಗಳು ನೀರು ಒಳಹರಿವು ಅನ್ನೋದು ಆಗಿದೆ. ಇಲ್ಲಿ ಓವರಾಲ್ ಆಗಿ ನೋಡಿದರೆ ನಾರಾಯಣಪುರ ಜಲಾಶಯ ಎಂಬುದು ಒಳಹರಿವು ನೀರಿನ ಇನ್ಫ್ಲೋ ಬಂದು ಗರಿಷ್ಠವಾಗಿ 12,357 ಕ್ಯೂಸೆಕ್ಗಳು ನೀರೆಂಬುದು ಬಂದು ಸೇರಿದೆ. ಇದಿಷ್ಟು ನಾರಾಯಣಪುರ ಜಲಾಶಯದ ಮಾಹಿತಿ. ನಮ್ಮ ಚಾನಲವನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಹೆಚ್ಚಿನ ರೈತ ಬಂಧುಗಳು ಎಲ್ಲರಿಗೂ ಈ ವಿಡಿಯೋ ಅನ್ನೋದು ತಲುಪುತ್ತದೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.